ಹಲಗೂರಿನಿಂದ ಹೊರಟೇವು ನಾವಿಂದು, ಹಲಗೂರಿನಿಂದ ಹೊರಟೇವು ನಾವಿಂದು. ಹೆಬ್ಬೆಟ್ಟ ಬಸವ ನಿನ್ನ ನಂಬಿ ನಾವು ಬಂದಿಹೆವು, ಹೆಬ್ಬೆಟ್ಟ ಬಸವ ನಿನ್ನ ನಂಬಿ ನಾವು ಬಂದಿಹೆವು. ನಂಬಿದ ಭಕ್ತರಿಗೆ ಸಲಹುತ್ತ ನೀ ಬಂದೆ, ನಂಬಿದ ಭಕ್ತರಿಗೆ ಸಲಹುತ್ತ ಬಂದಿರುವೆ. ಬೇಡಿದವರವ ನೀಡುತ್ತ ನೀನು ನಮ್ಮ ರಕ್ಷಿಸುವೆ, ಬೇಡಿದವರವ ನೀಡುತ್ತ ನೀನು ನಮ್ಮ ರಕ್ಷಿಸುವೆ. ಹಲಗೂರಿನಿಂದ ಹೊರಟೇವು ನಾವಿಂದು, ಹಲಗೂರಿನಿಂದ ಹೊರಟೇವು ನಾವಿಂದು. ಬೆಟ್ಟದ ಬಸವ ನಿನ್ನ ನಂಬಿ ನಾವು ಬಂದಿಹೆವು, ಬೆಟ್ಟದ ಬಸವ ನಿನ್ನ ನಂಬಿ ನಾವು ಬಂದಿಹೆವು. ನಂಬಿದ ಭಕ್ತರಿಗೆ ಸಲಹುತ್ತ ಬಂದಿರುವೆ, ನಂಬಿದ ಭಕ್ತರಿಗೆ ಸಲಹುತ್ತ ಬಂದಿರುವೆ. ಬೇಡಿದವರವ ನೀಡುತ್ತ ನೀನು ನಮ್ಮ ರಕ್ಷಿಸುವೆ, ಬೇಡಿದವರವ ನೀಡುತ್ತ ನೀನು ನಮ್ಮ ರಕ್ಷಿಸುವೆ. ಹಾಯ್ ಹಲೋ, ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್. ಇಂದು ನಿಮಗೆ ಒಂದು ವಿಶೇಷವಾದ ಸ್ಥಳವನ್ನು ಪರಿಚಯಿಸುತ್ತಿದ್ದೇನೆ. ಬನ್ನಿ ಹಾಗಾದರೆ ಹೊರಡೋಣ. ಹಲಗೂರಿನಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಬಸವನ ಬೆಟ್ಟ. ಇದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿಯಲ್ಲಿ ಇದೆ. ಇಲ್ಲಿಗೆ ಕನಕಪುರ, ಮಳವಳ್ಳಿ, ಚನ್ನಪಟ್ಟಣ ಮತ್ತು ಹಲಗೂರಿನಿಂದ ಸರ್ಕಾರಿ ಬಸ್ಸುಗಳಿವೆ. ಸ್ವಂತ ವಾಹನಗಳಿದ್ದರೆ ಉತ್ತಮ. ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ, ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ. ಸ್ವಾಮಿ ಬಸಯ್ಯನ ಪೂಜೆಗೆಂದು ನಾವು ಬಂದಿಹೆವು, ಸ್ವಾಮಿ ಬಸಯ್ಯನ ಪೂಜೆಗೆಂದು ನಾವು ಬಂದಿಹೆವು. ಈ ದೇವಾಲಯದ ಪರಿಚಯವು ಹೀಗಿದೆ. ಸುಮಾರು 700 ವರ್ಷಗಳ ಹಿಂದಿನ ಇತಿಹಾಸ ಈ ಹೆಬ್ಬೆಟ್ಟ ಬಸವಸ್ವಾಮಿ ದೇವಸ್ಥಾನಕ್ಕೆ ಇದೆ. ಇದನ್ನು ಚೇಳರ ಕಾಲದಲ್ಲಿ ಒಂದೇ ರಾತ್ರಿಯಲ್ಲಿ ನಿರ್ಮಿಸಿರುವ ಐತಿಹಾಸಿಕ ಇತಿಹಾಸ ಹೇಳುತ್ತಿದೆ. ಮತ್ತೊಂದು ವಿಷಯವೇನೆಂದರೆ, ಸುತ್ತಮುತ್ತಲಿನ 16 ಗ್ರಾಮಗಳಲ್ಲಿ ಜಾತ್ರೆಗಳು ನಡೆಯಬೇಕೆಂದರೆ ಈ ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮಿಯ ಅಪ್ಪಣೆ ಇಲ್ಲದೆ ಜಾತ್ರೆಗಳು ನಡೆಯುವಂತಿಲ್ಲ. ಅಪ್ಪಣೆ ನೀಡಿ ಪ್ರಸಾದ ನೀಡಿದಲ್ಲಿ ಮಾತ್ರ ಜಾತ್ರೆಗಳು ನಡೆಯುತ್ತಿದೆ. ಇದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ಪದ್ಧತಿ. ಕಾರ್ತಿಕ ಮಾಸ, ಧನುರ್ಮಾಸ ಹಾಗೂ ಶಿವರಾತ್ರಿ ಹಬ್ಬಗಳ ದಿನಗಳಲ್ಲಿ ವಿಶೇಷ ಪೂಜೆ ಇಲ್ಲಿ ನಡೆಯುತ್ತದೆ. ಅಪಾರ ನಂಬಿಕೆ ಇರುವ ಈ ದೇವಸ್ಥಾನದ ಭಕ್ತರನ್ನು ಎಂದಿಗೂ ಕೈಬಿಡುವುದಿಲ್ಲ. ಹರಸಿಕೊಂಡು ಬಂದಿರುವ ಭಕ್ತರಿಗೆ ದಾಸೋಹ ಕಾರ್ಯಕ್ರಮದ ಮೂಲಕ ನಿತ್ಯವೂ ಪ್ರಸಾದ ನೀಡಲಾಗುವುದು. ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ, ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ. ಸ್ವಾಮಿ ಬಸಯ್ಯನ ಪೂಜೆಗೆಂದು ನಾವು ಬಂದಿಹೆವು, ಸ್ವಾಮಿ ಬಸಯ್ಯನ ಪೂಜೆಗೆಂದು ನಾವು ಬಂದಿಹೆವು.
ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಬಂದು ಕನ್ಯಾಕುಮಾರಿ ಅಂತೇಳಿ. ಯಾವ ಊರು? ಹರಿಹರ. ಓಕೆ, ಇವತ್ತು ಇಲ್ಲಿ ಕಾರ್ಯಕ್ರಮ ಇದೆಯಲ್ಲ, ನಾವು ಊರಿಂದ ಬಂದು ಓಂ ಶಕ್ತಿಗೆ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿಂದ ಬಂದು ಅರ್ಕೆ ತಿರ್ತೀವಿ ಅಂತ ಅರ್ಕೆ ಮಾಡ್ಕೊಂಡಿದ್ವಿ. ಇದ್ರ ಪರವಾಗಿ ಎಷ್ಟು ಜನ ಬಂದಿದ್ದೀರಾ ಮೇಡಮ್? ಎಲ್ಲ ಒಂದು 50 ಜನ ಇದ್ದೀವಿ. 50 ಸೀಟ್ ಬಂದಿದ್ದೀರಾ? ಓಕೆ ಓಕೆ. ಮತ್ತು ಬೇರೆ ವಿಶೇಷ ಏನಾನ ಇದೆಯಾ? ಬೇರೆ ವಿಶೇಷ ಏನಪ್ಪ ಅಂತಂದರೆ ಇದು ತುಂಬ ಕಾಡಲ್ಲಿದೆ. ಬರೋ ಭಕ್ತಾದಿಗಳೆಲ್ಲ ಒಂದು ಹೆಲ್ಪ್ ಆಗುತ್ತೆ, ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಇದೆ, ನಂಬಿಕೆ ಇದೆ. ಅದೇ ಥರ ಅವಾಗಿಂದ ಪೂರ್ವಕರ ಕಾಲದಿಂದ ನಡ್ಕೊ ಬರ್ತಾ ಇದೆ. ಅದೇ ಥರ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ನಿಮ್ಮೂರಿಂದ ಎಷ್ಟು ದೂರ ಇದೆ? ನಮ್ಮೂರಿಂದ ಒಂದು 12 ಕಿಲೋಮೀಟರ್ ಇದೆ. 12 ಕಿಲೋಮೀಟ್ರ್. ಹೇಗೆ ಬಂದಿದ್ದೀರಾ? ಟ್ರ್ಯಾಕ್ಟರ್ ಬಂದಿದ್ದೀರಾ? ಎಲ್ಲ ಒಂದೇ ಟ್ರ್ಯಾಕ್ಟ್ರಲ್ಲ? 2 ಟ್ರ್ಯಾಕ್ಟ್ರಲ್ಲಿ ಬಂದಿದ್ದೀರಾ? ಓಕೆ, ಖುಷಿ ಆಯಿತಾ? ಇದು ಮುಗಿಸ್ಕೊಂಡು ನೀವು ಊರಿಗೆ ಹೋಗ್ತೀರಾ? ಅದಾದಮೇಲೆ ದೇವಸ್ಥಾನ ಅಂದ್ರಲ್ಲ? ಮುಗಿಸ್ಕೊಂಡು ಬಂದು ಇಲ್ಲಿಗೆ ಬಂದಿದ್ದೀರಾ? ಓಕೆ ಮೇಡಮ್, ಥ್ಯಾಂಕ್ ಯು.
ಹಿಮಗಿರಿಯ ಶೃಂಗ ದೇವನದಿ ಗಂಗಾ ಮನದಲ್ಲಿ ಮೂಡಿಪ ಭಾವ ವಿನೂತನ ಅನುಪಮ ಉತ್ತುಂಗ ಅನುಪಮ ಉತ್ತುಂಗ ದಿವ್ಯ ಸನಾತನ ಸಂಸ್ಕೃತಿಗೆ ವೇದ ಪುರಾಣವೇ ಸಾಕ್ಷಿಗಳು ಹಿಂದುವಿನುನ್ನತಿ ಅವನತಿಗೆ ಸಾಕ್ಷಿ ಹಿಮಾದ್ರಿಯ ಶಿಖರಗಳು ಅಂಜುವ ಎದೆಯಲಿ ಧೈರ್ಯದ ಪಂಜನು ಉರಿಸುವ ಮಂಜಿನ ಮಹಲುಗಳು ಹಿಮಗಿರಿಯ ಶೃಂಗ ದೇವನದಿ ಗಂಗಾ ಆಸುರ ಲೋಕವ ಮೀರಿಸುವ ನಾಡಿಗೆ ಧುಮುಕಿದ ಭಾಗೀರಥಿ ಭಾರತ ಮಾತೆಯ ಸಂಗದಲ್ಲಿ ಧನ್ಯತೆಯಂತಿಹ ಭಾಗ್ಯವತಿ ಹಿಂದೂ ದೇಶದ ಕಣ ಕಣ ಜನಮನ ಪಾವನಗೊಳಿಸಿದ ಪುಣ್ಯವತಿ ಹಿಮಗಿರಿಯ ಶೃಂಗ ದೇವನದಿ ಗಂಗಾ ಸೋಲೆ ಗೆಲುವಿನ ಸೋಪಾನ ದುಡುಕದೆ ನಡೆ ನೀ ಜೋಪಾನ ನೋವಲಿ ನೊಂದಿಹ ಬಂಧುವಿಗೆ ನೀಡುತ್ತ ಧೈರ್ಯ ಸಮಾಧಾನ ಮಾತೆಯ ಗೌರವ ರಕ್ಷಣೆಗಾಗಿ ಮುಡಿಪಾಗಿರಲೆಮ್ಮೆಯ ಪ್ರಾಣ ಹಿಮಗಿರಿಯ ಶೃಂಗ ದೇವನದಿ ಗಂಗಾ ಮನದಲ್ಲಿ ಮೂಡಿಪ ಭಾವ ವಿನೂತನ ಅನುಪಮ ಉತ್ತುಂಗ